ಸ್ನೇಹಿತರೆ, ಮಧ್ಯ ಪ್ರಾಚ್ಯದಲ್ಲಿ ಮಿಡಲ್ ಈಸ್ಟ್ ಯುದ್ಧದ ಕಿಡಿ ಮತ್ತಷ್ಟು ಜೋರಾಗುವ ಮುನ್ಸೂಚನೆ ಸಿಗುತ್ತಿದೆ. ಇರಾನ್ ದೇಶವು ತನ್ನ ಮಿಲಿಟರಿ ಬಲ, ಅಪಾಯಕಾರಿ ಡ್ರೋನ್ ಮತ್ತು ತಂತ್ರಜ್ಞಾನವನ್ನು ಜಗತ್ತು ಊಹಿಸದ ವೇಗದಲ್ಲಿ ಹೆಚ್ಚಿಸಿಕೊಳ್ಳುತ್ತಿದೆ ಎಂದು ಅಮೆರಿಕದ ಗುಪ್ತಚರ ಇಲಾಖೆ ಯುಎಸ್ ಇಂಟೆಲ್ ವರದಿ ಮಾಡಿದೆ. ಈ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತ್ಯಾನು ನಡುವೆ ತೀವ್ರ ಉದ್ವಿಗ್ನತೆ ಮಾತುಕತೆ ನಡೆದಿದೆ. ಏನೆಂದರೆ ಇದು ಇರಾನ್ ಮಿಲಿಟರಿ ಪೆರೇಡ್ ಮತ್ತು ಇಸ್ರೇಲ್ ಮೇಲಿನ ದಾಳಿ ಗ್ರಾಫಿಕ್ಸ್ ಹಳೆಯ ದೃಶ್ಯಗಳನ್ನು ವರದಿಗಳ ಪ್ರಕಾರ ಯುದ್ಧದ ಭವಿಷ್ಯ ಕುರಿತು ಟ್ರಂಪ್ ಮತ್ತು ನೆತ್ಯಾನು ನಡುವೆ ಫೋನ್ ಕರೆಯಲ್ಲಿ ಭಾರಿ ಚರ್ಚೆ ನಡೆದಿದ್ದು ಪರಿಸ್ಥಿತಿ ತೀರಾ ಗಂಭೀರವಾಗಿತ್ತು ಎನ್ನಲಾಗಿದೆ. ಇರಾನ್ ತನ್ನ ಶಕ್ತಿಯನ್ನು ಇಷ್ಟು ಬೇಗ ಹೇಗೆ ಹೆಚ್ಚಿಸಿಕೊಳ್ಳುತ್ತಾ ಇದೆ ಅನ್ನೋದು ಈಗ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳ ತಲೆನೋವಾಗಿದೆ. ಯಾಕಂದ್ರೆ ಇರಾನ್ ಈ ಅತ್ಯಾಧುನಿಕ ಡ್ರೋನ್ಗಳು ನೇರವಾಗಿ ಇಸ್ರೇಲಿನ ರಕ್ಷಣಾ ಕೋಟೆ ಭೇದಿಸಬಲ್ಲವು. ನೋಡಿ, ಹಾಗಾದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ಜಿದ್ದಾಜಿದ್ದಿ ಎಲ್ಲಿಗೆ ಬಂದು ನಿಲ್ಲುತ್ತದೆ? ಮತ್ತೊಂದು ಮಹಾಯುದ್ಧ ಆರಂಭವಾಗುತ್ತಾ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂಟರ್ನ್ಯಾಷನಲ್ ಬ್ರೇಕಿಂಗ್ ನ್ಯೂಸ್ ಚಾನಲ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಸ್ತ್ ಜೀವನ.